ಹೇಳ್ತಾ ಇದ್ದಾರೆ ಅದು ಏನು ಆರೋಪ ಬಿಡಿ ಅಂತ, ಮತ್ತು ಸಂಬಂಧಪಟ್ಟಂತೆ ಅವರು ಪ್ರಮುಖ ಆರೋಪ ಆಗಿರುವಂಥ ಹಿನ್ನೆಲೆಯಲ್ಲಿ ಏನು ₹1 ಏನ್ರಿ 100 ಕೋಟಿ ಚರ್ಚೆ ವಿಚಾರನ ಪ್ರೂವ್ ಮಾಡಲಿ ಬಿಡ್ರಿ, ಪ್ರೂವ್ ಮಾಡಲಿ. ಅದು ಹಿಂದೆ ಕುಮಾರಸ್ವಾಮಿಯವರು 150 ಕೋಟಿ ಹಗರಣ ಅಂತ ಮಾಡಿ ಭಾಳ ದಿವಸ ಚರ್ಚೆಲಿತ್ತು. ಇವೆಲ್ಲ ಏನಾಗುತ್ತೆ ಬಾಯಲ್ಲಿ ಹೇಳೋದು ಈಜಿ, ಪ್ರೂವ್ ಮಾಡ್ಬೇಕಲ್ರಿ. 100 ಕೋಟಿನ ಕೊಡೋಕ್ಕೆ ಏನು ಅವಶ್ಯಕತೆ ಇದೆ ಏನ್ರಿ? ಯಾರು 100 ಕೋಟಿ ಎಲ್ಲಿಂದ ತರ್ತಾರ್ರಿ? ಬೋರಿಂಗ್ ಕ್ಲಬ್ 110 ರೂಮ್ ನಂಬರ್ ಸಮೇತ ಕೂಡ ಹೇಳ್ತಾರೆ ಅವ್ರು 5 ಕೋಟಿ ಅಡ್ವಾನ್ಸ್ ಕೊಟ್ಟಿದ್ರು ಅಂತ. ನನ್ನ ಅನಿಸಿಕೆ ಬೋರಿಂಗ್ ಕ್ಲಬ್ಗೆ ನಾವೆಲ್ಲ ಯಾರು ಹೋಗಿದ್ರಂತೆ? ಬೋರಿಂಗ್ ಕ್ಲಬ್ಬಲ್ಲಿ 5 ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಟ್ಕೊಳ್ಸಿದ್ರು ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಯಾರು ಬಂದಿದ್ರು ಅಂತ ಹೇಳಿರುವಂಥದ್ದು ನನಗೆ ಗೊತ್ತಿಲ್ಲ. ಗೋಪಾಲ ಸ್ವಾಮಿಯವರು ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೆ ಇನ್ವಾಲ್ವ್ಮೆಂಟ್ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಗೋಪಾಲ ಸ್ವಾಮಿ ಹತ್ರ ಚರ್ಚೆನೂ ಮಾಡಿಲ್ಲ, ನಾವುಗಳೇ ಚರ್ಚೆಗೆ ಕೂತಿಲ್ಲ ಈ ವಿಚಾರದಲ್ಲಿ. ಅದ್ರ ಪಾಡ್ಗೆ ಅದು SIT ನಡೆಯುತ್ತೆ, ಅದ್ರ ಪಾಡ್ಗೆ ತನಿಖೆ ನಡೀತಾ ಇದೆ ವಿನಃ ಕುಮಾರಸ್ವಾಮಿಯವರು ಡಿ ಕೆ ಅವ್ರನ್ನ ಇಲ್ಲದ ಸಲ್ಲದ ಮಾತಾಡಿ ಬೇರೆ ಬೇರೆ ಲಘುವಾಗಿ ಮಾತಾಡೋದಕ್ಕೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅದರ್ವೈಸ್ ಅವರು ಈ ವಿಚಾರದಲ್ಲಿ ಅವರು ಇದ್ರ ತನಿಖೆ ಏನಾದ್ರು ಅಂತ ಹೇಳ್ತಾರೆ ಸರ್. ಎಲ್ಲರಿಗಿಂತ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿಯವರಿಗೆ ಗೌರವ ಕೊಟ್ಟರು, ಭಾಳ ಗೌರವ ಮಾತಾಡ್ತಿದ್ರು. ನನ್ನ ಅಣ್ಣ ಅಥವಾ ಹಿರಿಯವರು ಮಾಜಿ ಮುಖ್ಯಮಂತ್ರಿ ಅವರನ್ನು ಲಘುವಾಗಿ ಮಾತಾಡಿ ಸ್ವಲ್ಪ ರಾಜಕೀಯವಾಗಿ ಅವರು ಸಿಟ್ಟಿಗೆದು 4 ಮಾತನ್ನ ಆಡಿದ್ದಾರೆ. ತನಿಖೆಗೆ ಬರಲಿ, ಎಂಕ್ವೈರಿ ಆಗಲಿ. ಅದಾದಮೇಲೆ ಈ ಇಶ್ಯೂ ಬಂತು. ಇದು ಒಂದೇ ಸಲ ಅವರಿಬ್ಬರ ಮಧ್ಯೆ ಇದಾಗಿಲ್ಲ. ಸ್ಟಾರ್ಟಿಂಗ್ನಲ್ಲೇ ಚುನಾವಣೆ ಟೈಮ್ನಲ್ಲೇ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ಒಂದು ಸ್ವಲ್ಪ ಘರ್ಷಣೆ ಆಗಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಈ ಪೆನ್ ಡ್ರೈವ್ ವಿಚಾರ ಬಂತು. ಆವಾಗ ಆ ಪೆನ್ ಡ್ರೈವ್ ವಿಚಾರದಲ್ಲಿ ಡಿ ಕೆ ಶಿವಕುಮಾರು ನಾನು SIT ಇದೆ ತನಿಖೆ ಮಾಡ್ತಾರೆ ಬಿಡಿ, ಇದ್ರ ಬಗ್ಗೆ ನಾನು ಮಾತಾಡೋಲ್ಲ ಅಂತಲೇ ಹೇಳಿದರು. ಅದಾದಮೇಲೆ ಇವರು ಇಲ್ಲ ಸಲ್ಲದನ್ನು ಡಿ ಕೆ ಶಿವಕುಮಾರ್ ಬಗ್ಗೆ ಲಘುವಾಗಿ ಒಳ್ಳೆಯದಲ್ಲ. ಕುಮಾರಸ್ವಾಮಿಯವರು ಈ ವಿಚಾರದಲ್ಲಿ ಅವ್ರು ನಾನು ಮಾತಾಡಿದ್ನೇ ಸರಿ ಅಂತ ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ಜನರು ತೀರ್ಮಾನ ಮಾಡ್ತಾರೆ ಒಂದು ದಿವಸ. ಈಗ ಅಲ್ಟಿಮೇಟ್ ಪಬ್ಲಿಕ್ ಒಪಿನಿಯನ್ ಇಸ್. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವೆರಿ ಇಂಪಾರ್ಟೆಂಟ್. ನನ್ನ ಪರವಾಗಿರೋರು, ನನ್ನ ಜೊತೆಲಿರೋರು, ನನ್ನ ಕುಟುಂಬದವ್ರು ನಮ್ಮನ್ನು ಒಪ್ಬೋದು, ನಮ್ಮ ಎದುರುಗಡೆ ಇರೋರು ಸಾರ್ವಜನಿಕರು ಒಪ್ಪಬೇಕಲ್ಲ. ಕುಮಾರಸ್ವಾಮಿಯವರು ಯಾರು ಅರ್ಥ ಮಾಡ್ಕೊಳ್ಳದೆ ನಾವೇನು ಮಾಡೋಕ್ಕಾಗುತ್ತೆ? SIT ತನಿಖೆ ನಡೀತಾ ಇರೋ ಹಿನ್ನೆಲೆಯಲ್ಲಿ ನಿನ್ನೆ ಒಂದು ಗಂಭೀರ ಆರೋಪ ಬಂದ ಹಿನ್ನೆಲೆಯಲ್ಲಿ ಅದನ್ನು ಕೂಡ ತನಿಖೆ ಮಾಡಿ, ಅಂದರೆ ಒಂದು ಪಬ್ಲಿಕ್ ಒಂದು ಮೆಸೇಜ್ ಹೋಗುತ್ತೆ ಅಂತ ಏನಾದ್ರು ಹೇಳ್ತೀರಿ ನೀವೇನು ಮನವಿ ಮಾಡ್ತೀರಾ ಅಥವಾ ನೀವೇನಾದರೂ ಹೇಳ್ತೀರಾ? ಗೃಹ ಇಲಾಖೆ ಇದೆ, ಅದನ್ನು ನೋಡ್ತಾರೆ. ಅವ್ರ ಬಗ್ಗೆ ಈಗ ಆಲ್ರೆಡಿ ಕಂಪ್ಲೇಂಟ್ ಆಗಿರೋದ್ರಿಂದ ದೇವರಾಜೇಗೌಡರ ಬಗ್ಗೆ ಅದು ಯಾರು ನಿನಗೆ ಆಮಿಷ ತೋರಿಸಿದ್ರು ಅನ್ನೋ ಇದನ್ನು ಈ ಪಾಯಿಂಟು ತನಿಖೆಗೆ ಬಂದೇ ಬರುತ್ತೆ. ಈಗ ಹೊಸ್ದಾಗಿ ಏನು ತನಿಖೆ ಕೇಸ್ ರಿಜಿಸ್ಟರ್ ಮಾಡಬೇಕಾಗಿಲ್ಲ. ಅವ್ರ ಬಗ್ಗೆ ಎಷ್ಟು ಅಪರಾಧಗಳಿದ್ದಾವೆ ಅದರಲ್ಲಿ ಇದು ಒಂದು ಆಗುತ್ತೆ. ಈಗ 5 ಕೋಟಿ ನೀನು ಯಾರಪ್ಪ ನೀನು ಕೊಡೋಕ್ಕೆ ಬಂದಿದ್ದವರು, ನೀನು ಯಾರು ಮಾತಾಡಿದಾರೆ ನೀನು 100 ಕೋಟಿ ವಿಚಾರನ ಅಂತ ಕೇಳ್ತಾರೆ, ಕೇಳೋದಲ್ಲೇ ಇರ್ತಾರೆ. ಮನಷ್ಟು ಮೊಕದ್ದಮೆ ಹಾಕೋರು ಏನಾದರೂ ಕೂಡ ಚಿಂತೆ ನೀಡ್ತಾ ಇದೆಯಾ? ಲಾಯರ್ ಹತ್ರ ಕೇಳಿದ್ದೀನಿ. ನೋಡ್ತೀನಿ ಲಾಯರ್ ಏನು ಸಜೆಷನ್ ಕೊಡ್ತಾರೆ. ಇದು ಒಕ್ಕಲಿಗರ ನಡುವಿನ ವಾರ ಅಂತ ಆಗ್ತಾ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅಥವಾ ಚೆಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ, ಅಂದರೆ ಒಕ್ಕಲಿಗ ವಾರ ಅಂತ ಏನಾಗ್ತಾ ಇದೆ ಪೆನ್ ಡ್ರೈವ್ ವಾರವಾಗಿ. ಜನತಾ ದಳದವ್ರು ಈ ಪ್ರಯತ್ನ ಮಾಡ್ತಾ ಇರ್ಬೋದು, ಅದೇನು ಉಪಯೋಗ ಆಗಲ್ಲ. ನೀವು ಆಗಲೂ ಒಂದು ಮಾತನ್ನು ಹೇಳಿದ್ರಿ, ಅಂದರೆ ಅದು ಕುಮಾರಸ್ವಾಮಿ ಇರಲಿ ಅಥವಾ ಡಿ ಕೆ ಶಿವಕುಮಾರ್ ಇರಲಿ, ಟೋಟಲಾಗಿ ಯಾರು ಕೂಡ ಈ ವಿಚಾರ ಬಹಿರಂಗ ಮಾತಾಡಬಾರ್ದು, ಎಳಿಬಾರ್ದು, ಚರ್ಚೆ ವಿಚಾರ ಅಂತ ಏನು ಹೇಳ್ತೀರಿ ಬಗ್ಗೆ ಒಂದು ಮೆಸೇಜ್ ಕೊಡ್ತೀನಿ. ಈಗ ನಾನು ಡಿ ಕೆ ಶಿವಕುಮಾರ್ ಅವರು ಕಂಟಿನ್ಯೂ ಮಾಡಿದರೆ ಖಂಡಿತ ಹೇಳ್ತಿದ್ದೆ ನಾನು ಈ ವಿಚಾರನೇ ಹೆಚ್ಚಿಗೆ ಇಳಿಯೋದು ಬೇಡ ಅಂತ. ಅವರು ರಾಜಕೀಯವಾಗಿ ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ಫೈಟ್ ಆಯ್ತೇ ವಿನ ಈ ಪೆನ್ ಡ್ರೈವ್ ವಿಚಾರದಲ್ಲೇ ಅವ್ರೇನಂತ ದೊಡ್ಡ ಮಟ್ಟದ ಚರ್ಚೆಗೆ ಹೋಗಿಲ್ಲ. ಬಟ್ ಕುಮಾರಸ್ವಾಮಿಯವರು ಕಂಟಿನ್ಯೂಸ್ ಆಗಿ ಇದರಲ್ಲಿ ಚರ್ಚೆಯಲ್ಲಿದ್ದಾರೆ. ಬಹುಶಃ ಇದು ಒಳ್ಳೆಯದಲ್ಲ ಅಂತ ಹೇಳ್ತೀನಿ ನಾನು, ಅದರಲ್ಲಿ ತಪ್ಪೇನಿಲ್ಲ. ಈ ವಿಚಾರದಲ್ಲಿ ನಾನೇ ಚರ್ಚೆ ಮಾಡಿದ್ರೂ ಸೂಕ್ತ ಅಲ್ಲ. ಕ್ಲೋಸ್ ಮಾಡಬೇಕು. ತನಿಖೆಗೆ ನಾವೆಲ್ಲರೂ ಸಹ ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿ ನಮ್ಮ ಅವಶ್ಯಕತೆ ಇದ್ದ ಕಡೆ ನಾವು ಸಪೋರ್ಟ್ ಮಾಡಬೇಕು, ತನಿಖೆ ಆಗಬೇಕು. ಇದು ಆ ಕುಟುಂಬಗಳಿಗೆ ಒಂದು ಈ ಆದದಕ್ಕೆ ಕಾರಣ ಅಟ್ಲೀಸ್ಟು ಆ ಕುಟುಂಬಕ್ಕೆ ಯಾವಾಗ ನೆಮ್ಮದಿ ಸಿಗುತ್ತೆ, ಆಗೋಗಿರೋದು ಗೌರವ ಮತ್ತೆ ಬರೋಲ್ಲ. ಅಟ್ಲೀಸ್ಟು ಯಾರಿಗೆ ಪನಿಷ್ಮೆಂಟ್ ಆದರೆ ಅವಾಗಲಾದ್ರೂ ಅವ್ರ ತಂದೆ ತಾಯಿಗಳಿಗೆ, ಅವರ ಗಂಡರಿಗೆ, ಅವ್ರ ಕುಟುಂಬದವ್ರಿಗೆ ಒಂದು ಸಮಾಧಾನ ಆಗುತ್ತೋ ಏನೋ ಗೊತ್ತಿಲ್ಲ. ನಂಗೆ ಸಮಾಧಾನ ಆಗುತ್ತೆ ಅನ್ನೋದು ನನಗಿಲ್ಲ. ಯಾರಿಗಾಗತ್ತೆ ರೀ ಇದೆಲ್ಲ.